GDS 2026 ರಿಕ್ರೂಟ್ಮೆಂಟ್ನಲ್ಲಿ ಫೋರ್ತ್ ಮೆರಿಟ್ ಲಿಸ್ಟ್ ತನಕ GDSನವರು ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ. ಹಾಗೇನೆ ಫಿಫ್ತ್ ಮೆರಿಟ್ ಲಿಸ್ಟ್ ಬರುತ್ತಾ ಅಥವಾ ಬರಲ್ವಾ, ಹಾಗೇನೆ ನಿಮ್ಮ ಒಂದು GDSನ 2026 ರಿಕ್ರೂಟ್ಮೆಂಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಇದೇ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೇನೆ ತುಂಬಾ ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ, ಮೇಡಮ್ ನಮಗೆ GDSನ ಅಪ್ಡೇಟ್ ಅನ್ನ ನೀಡ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿನೇ ಈ ಒಂದು ಅಪ್ಡೇಟ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ತುಂಬಾ ಜನ ಕೇಳ್ತಾ ಇದ್ದೀರಾ GDSನ ಅಪ್ಡೇಟ್ ಅನ್ನ ನೀಡಿ ಮೇಡಮ್, ಫೋರ್ತ್ ಮೆರಿಟ್ ಲಿಸ್ಟ್ ತನಕ ಬಿಟ್ಟಿದ್ದಾರೆ, ಫಿಫ್ತ್ ಮೆರಿಟ್ ಲಿಸ್ಟ್ ಬರುತ್ತಾ ಅಥವಾ ಬರಲ್ವಾ ಅಂತ ತುಂಬಾ ಜನ ಮೆಸೇಜ್ ಬಾಕ್ಸ್ ನಲ್ಲಿ ಕೇಳ್ತಾ ಇದ್ದೀರಾ. ಹಾಗೇನೆ GDSನ 2026 ನ್ಯೂ ರಿಕ್ರೂಟ್ಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ನೀಡಿ ಅಂತ ಮೆಸೇಜ್ ಬಾಕ್ಸ್ ನಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಫಿಫ್ತ್ ಮೆರಿಟ್ ಲಿಸ್ಟ್ ಬರುತ್ತಾ ಅಥವಾ ಬರಲ್ವಾ, ಹಾಗೇನೆ GDSನ ನ್ಯೂ ರಿಕ್ರೂಟ್ಮೆಂಟ್ ವೇಕೆನ್ಸಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. GDS ರಿಕ್ರೂಟ್ಮೆಂಟ್ 2026 28,740 ಪೋಸ್ಟ್ಗಳಿಗೆ ರಿಕ್ರೂಟ್ಮೆಂಟ್ ಆಗಿತ್ತು. ಸೊ ಫಸ್ಟ್ ಲಿಸ್ಟ್, ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್ ಹಾಗೇನೆ ಫೋರ್ತ್ ಲಿಸ್ಟ್ ತನಕ ಕೂಡ ಇವಾಗ ಅವರು ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ. ಅಂತೆಯೇ ಫಿಫ್ತ್ ಮೆರಿಟ್ ಲಿಸ್ಟ್ ಬರಬಹುದು ಅಥವಾ ಬರ್ಲಿಕ್ಕಿಲ್ಲ. ಹೌದು, ಸೊ 50-50% ನಲ್ಲಿ ನಾನು ನಿಮಗೆ ಹೇಳ್ಬೋದು. ಬಟ್ GDSನವ್ರದ್ದು ಹೇಳಿಕ್ ಬರೋದಿಲ್ಲ. ಒಂದ್ ವೇಳೆ ಬಂದ್ರೂ ಬರ್ಬೋದು ಅಥವಾ ಬರ್ದೇನೆ ಇರ್ಬೋದು. ಸೊ ಚಾನ್ಸ್ ಕೇವಲ 90% ಅಷ್ಟೇನೆ ಇದೆ ಬರುತ್ತೆ ಅನ್ನೋದು. ಹಾಗಾಗಿನೇ ನೋಡಿ, ನಾನು ಒಂದು ವಿಡಿಯೋನ ಮಾಡಿದ್ದೆ. ವಿಡಿಯೋದಲ್ಲಿ GDS ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ನಲ್ಲಿ ಲಾಸ್ಟ್ ಡೇಟ್ ಅನ್ನ ಕೂಡ ಮೆನ್ಷನ್ ಮಾಡಿದ್ರು. ಜೂನ್ 30 ವರೆಗೆ ಅವರು ಪ್ರೊಸೆಸ್ ಅನ್ನ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಫ್ರೆಂಡ್ಸ್. ಮೆರಿಟ್ ಲಿಸ್ಟ್ ಗಳ ಪ್ರೊಸೆಸ್ ಅನ್ನ ಇವಾಗ ಕ್ಲೋಸ್ ಮಾಡಿದ್ದಾರೆ. ಅಂತೆಯೇ ಮತ್ತೊಂದು ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿದ್ದಾರೆ, ನೀವು ವೇಕೆನ್ಸಿಗೆ ಸಂಬಂಧಪಟ್ಟಿರುವಂತದ್ದು. ಹಾಗಿದ್ರೆ ಆ ನೋಟಿಫಿಕೇಶನ್ ನಲ್ಲಿ ಏನಿದೆ ಅನ್ನೋದನ್ನ ನನ್ನ ಒಂದು ಸ್ಕ್ರೀನ್ ರೆಕಾರ್ಡರ್ ಮೂಲಕ ಇವಾಗ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಪ್ರಶ್ನೆಗಳನ್ನ ಕೇಳಬಹುದು ಫ್ರೆಂಡ್ಸ್. ಸೊ ನೋಡಿ, GDSನವರೇ ಒಂದು ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಸೊ ನೀವು ನೋಡ್ಬೋದು, ಭಾರತ್ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ, ಸಂಚಾರ್ ಮಂತ್ರಾಲಯ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್, ಡಾಕ್ ವಿಭಾಗ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್. ಓಕೆನಾ. ಸೊ ಯಾವಾಗ ರಿಲೀಸ್ ಮಾಡಿದ್ದಾರೆ ನೋಡಿ, ಡೇಟ್ 21/5/2026 ಅಂತ, ಅಂದರೆ 5ನೇ ತಿಂಗಳಿನಲ್ಲಿನೇ ಈ ಒಂದು ಅಪ್ಲಿಕೇಶನನ್ನು ಇವಾಗ ರಿಲೀಸ್ ಮಾಡಿದ್ದಾರೆ. ಚೆಕ್ ನೋಡಿ, GDS ರೂಲ್ 3 ಆನ್ಲೈನ್ ಟ್ರಾನ್ಸ್ಫರ್ ಸೈಕಲ್ ಮೇ 2026 ಶೆಡ್ಯೂಲ್ ಆಫ್ ಆ್ಯಕ್ಟಿವಿಟೀಸ್ ರಿಗಾರ್ಡಿಂಗ್. ಓಕೆನಾ. ಅಂತ ಅಂದರೆ GDSನವರು ರೂಲ್ 3ನಲ್ಲಿ ಆನ್ಲೈನ್ ಟ್ರಾನ್ಸ್ಫರ್ ಅಂತ ಅಂದರೆ ಇವಾಗ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಥವಾ ಹಿಂದೆ ಯಾರೆಲ್ಲ ಜಾಬನ್ನು ಮಾಡ್ತಾ ಇದ್ದಾರೆ GDSನಲ್ಲಿ, ಸೊ ಅವ್ರಿಗೆ ಏನಾದರೂ ಟ್ರಾನ್ಸ್ಫರ್ ಬೇಕು ಅಂತ ಅಂದರೆ ಮೇನಲ್ಲಿನೇ ಒಂದು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಅದು 21 ಡೇಟ್ಗೆ. The portal for transfer of GDS under limited transfer facility is being open for submitting online application by GDS and processing by the divisions. ಓಕೆನಾ. ಸೊ ಯಾರೆಲ್ಲ ನೀವು ಟ್ರಾನ್ಸ್ಫರನ್ನು ತಗೊಳ್ಬೇಕು ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ನಾನು GDSನಲ್ಲಿ ಜಾಬನ್ನು ಮಾಡಬೇಕು ಅನ್ಕೋತೀರಾ, ಸೊ ಅವ್ರಿಗೆಲ್ಲರಿಗೂ ಟ್ರಾನ್ಸ್ಫರ್ ಲೆಟರನ್ನು ಇವಾಗ ಅವರು ರಿಲೀಸ್ ಮಾಡಿದ್ದಾರೆ. ಸೊ ಆ್ಯಕ್ಟಿವಿಟೀಸ್ ನೋಡಿ, ಹಾಗೆಯೇ ಟೈಮ್ ಲೈನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ವೇಕೆನ್ಸಿ ಅಪ್ಡೇಷನ್ ಬೈ ಡಿವಿಷನ್ ಯೂನಿಟ್ಸ್ 25/5/2026 to 1/6/2026 ತನಕ ಅವ್ರಿಗೆ ಟೈಮ್ ಇದೆ. ಆ್ಯಂಡ್ ವೇಕೆನ್ಸಿ ಅಪ್ರೂವಲ್ ಬೈ ಸರ್ಕಲ್ಸ್ ಅಂತ ಅಂದರೆ ಯಾವ ಒಂದು ಡಿವಿಷನ್ಗೆ ಅವರು ಸಲ್ಲಿಸ್ತಾ ಇದ್ದಾರೆ ಅಲ್ಲಿ ಅಪ್ರೂವಲ್ ಆಗೋಕ್ಕೆ 2/6/2026 to 4/6/2026 ತನಕ ಟೈಮಿಂಗ್ ಇದೆ. ಇನ್ನು ಆನ್ಲೈನ್ ರಿಜಿಸ್ಟ್ರೇಷನ್ ಹಾಗೆ ಸಬ್ಮಿಷನ್ ಮಾಡುವಂಥ ಅಪ್ಲಿಕೇಶನ್ ಮಾಡುವಂಥ ಡೇಟನ್ನು ಕೂಡ ಕೊಟ್ಟಿದ್ದಾರೆ. 8/6/2026 to 17/6/2026. ಓಕೆನಾ. ಯಾವುದೇ ಒಂದು ಚೇಂಜ್ ಇದ್ದರೆ ಅಥವಾ ನಾನು ಅಪ್ಲಿಕೇಶನ್ನ ಸಬ್ಮಿಷನ್ ಮಾಡಬೇಕು ಅಂತ ಅಂದರೆ 8ರಿಂದ 17ನೇ ತಾರೀಕಿನ ಒಳಗಡೆನೆ ಅವರು ಸಬ್ಮಿಷನ್ ಮಾಡಬೇಕು. ಟೈಮ್ modification application already submitted by the candidates limited of change of options preference. ಒಂದು ವೇಳೆ ಅವ್ರು ಏನಾದರೂ ಅರ್ಜಿನ ಸಲ್ಲಿಸಿದರೆ ಅಥವಾ ನಾನು ಆ ಪ್ರದೇಶದಲ್ಲಿ ನನಗೆ ಜಾಬ್ ಮಾಡಲಿಕ್ಕೆ ಇಷ್ಟ ಇಲ್ಲ, ನಾನು ಮತ್ತೆ ಸಲ್ಲಿಸ್ತೀನಿ ಅನ್ನೋರಿಗೆ ಮತ್ತೆ 18/6/2026ರಿಂದ 19/6/2026ರವರೆಗೆ ಮತ್ತೆ ಟೈಮಿಂಗನ್ನು ನೀಡಿದ್ದಾರೆ. ಹಾಗೆಯೇ ವೆರಿಫಿಕೇಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಬೈ ದ ಡಿವಿಷನ್ 26/2026 to 25/6/2026 ಅಂತ ಅಂದರೆ ವೆರಿಫಿಕೇಷನ್ ಅವರು ಸಲ್ಲಿಸಿರುವಂಥ ಅಪ್ಲಿಕೇಶನನ್ನು ವೆರಿಫೈ ಮಾಡಬೇಕಲ್ವಾ ಅಂತ ಅಂದರೆ ಆ ಪ್ರದೇಶದಲ್ಲಿ ಜಾಬ್ ಇದೆಯಾ ಅಥವಾ ಪೋಸ್ಟ್ ಖಾಲಿ ಇದೆಯೋ ಇಲ್ವೋ, ಸೊ ಅದನ್ನೆಲ್ಲ ವೆರಿಫಿಕೇಷನ್ ಮಾಡಲಿಕ್ಕೆ 20 to 25 ತನಕ ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ.
ಇನ್ನು ಆನ್ಲೈನ್ ಲಿಸ್ಟ್ ಆಫ್ ಟ್ರಾನ್ಸ್ಫರ್ ಅಪ್ರೂವ್ಡ್ 6/7/2026 ಅಂತ ಅಂದರೆ ಯಾರೆಲ್ಲ ಟ್ರಾನ್ಸ್ಫರ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆಲ್ರೆಡಿ ಯಾರು ಜಾಬ್ ಮಾಡ್ತಾ ಇದ್ದಾರೆ GDSನಲ್ಲಿ ಅವರು ಏನಾದರೂ ಟ್ರಾನ್ಸ್ಫರ್ಗೆ ಅರ್ಜಿಯನ್ನು ಸಲ್ಲಿಸಿದರೆ ಅವ್ರಿಗೆ ಲಾಸ್ಟ್ ಡೇಟ್ ಇದೆ ಟ್ರಾನ್ಸ್ಫರ್ ಆಗುವಂಥದ್ದು 6/7/2026 ಅಂತ ಅಂದರೆ ಇದೇ ತಿಂಗಳ 6ನೇ ತಾರೀಕಿನ ಒಳಗಡೆ ಅವರು ಸಲ್ಲಿಸಿರಬೇಕು. Submission of cancellation request against the approval transfer by GDS through portal any. ತಪ್ಪಾಗಿ ಡಿವಿಷನ್ಗೆ ಏನಾದರೂ ಅಪ್ಲಿಕೇಶನನ್ನು ಸಲ್ಲಿಸಿದರೆ ಅದನ್ನು ಮತ್ತೆ ಸರಿಪಡಿಸ್ಕೊಳ್ಳಿಕ್ಕೆ 7ರಿಂದ 12ನೇ ತಾರೀಕಿನ ಒಳಗಡೆ ಅವರಿಗೆ ಟೈಮಿಂಗ್ ಇದೆ. ಡೇಟ್ ಆಫ್ ಇಶ್ಯೂ ಆಫ್ ಫೈನಲ್ ರಿಲೀಸಿಂಗ್ ಆರ್ಡರ್ ಬೈ ದ ಡಿವಿಷನ್ ಯೂನಿಟ್ಸ್ 13 ಆನ್ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಅಥವಾ ಏನಾದರೂ ಇಶ್ಯೂ ಇದ್ದರೆ ಅದಕ್ಕೆ ಅವ್ರಿಗೂ 13 ಡೇಟ್ ತನಕ ಟೈಮಿಂಗನ್ನು ನೀಡಿದ್ದಾರೆ. ಫೈನಲ್ ಡೇಟ್ ಆಫ್ ರಿಲೀವಿಂಗ್ GDS 21/7/2026 ಅಂತ ಅಂದರೆ ಇದೇ ತಿಂಗಳ 21 ಡೇಟ್ ಒಳಗಡೆ ಅವ್ರಿಗೆ ಫೈನಲ್ ರಿವೀಲಿಂಗ್ ಆಗುತ್ತೆ ಟ್ರಾನ್ಸ್ಫರ್ ಲೆಟರ್ ಸಿಗೋಕ್ಕೆ. ಯಾರಾದರೂ ಜಾಬ್ ನನಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇಕು ಅನ್ನೋರಿಗೆ ಟ್ರಾನ್ಸ್ಫರ್ ಲೆಟರ್ ಬೇಕಾದರೆ 21/7/2026 ತನಕ ಅವ್ರಿಗೆ ಟೈಮಿಂಗ್ ಇದೆ. ದ ಗೈಡೆನ್ಸ್ ಆಫ್ ಟ್ರಾನ್ಸ್ಫರ್ ಶುಡ್ ವೈಡ್ ದ ಪೋಸ್ಟ್ ಆಫೀಸ್ ಲೆಟರ್ ಇವನ್ ನಂಬರ್ ಡೇಟೆಡ್ 10/10/2024 ರೀಡ್ ಎನಿ ಡೇಟ್ 28/8/2025 ಅಂದರೆ ಡೇಟ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಸೊ ನೀವು ಇದನ್ನು ನೋಡ್ಬೋದು. ಇವಾಗ ಟ್ರಾನ್ಸ್ಫರ್ ಅಂತ ಅಂದರೆ ಜನವರಿ ಶೆಡ್ಯೂಲ್ನಲ್ಲಿ ಎಷ್ಟು ರಿಕ್ರೂಟ್ಮೆಂಟ್ ಆಗಿತ್ತು ಸೊ ಅಷ್ಟು ಇವಾಗ ಫುಲ್ಫಿಲ್ ಆಗಿದೆ. 4th ಮೆರಿಟ್ ಲಿಸ್ಟ್ ತನಕ ಅವರು ಬಿಟ್ಟಿದ್ದಾರೆ. ಸೊ 5th ಮೆರಿಟ್ ಲಿಸ್ಟ್ 50-50 ಅಂತ ಹೇಳ್ಬೋದು. ಒಂದು ವೇಳೆ 4th ಮೆರಿಟ್ ಲಿಸ್ಟ್ನಲ್ಲಿ 100 ವೇಕೆನ್ಸಿ ಇದ್ದರೂ ಕೂಡ ನಿಮಗೆ 5th ಮೆರಿಟ್ ಲಿಸ್ಟನ್ನು ರಿಲೀಸ್ ಮಾಡ್ತಾರೆ. ಒಂದು ವೇಳೆ 100 ವೇಕೆನ್ಸಿ ಕೂಡ ಇಲ್ಲ ಅಂತ ಅಂದರೆ ಯಾರೆಲ್ಲ ಟ್ರಾನ್ಸ್ಫರ್ ತೊಗೊಂಡು ಮತ್ತೆ ಉಳಿದಂತಹ ವೇಕೆನ್ಸಿಗಳನ್ನು ಮತ್ತೆ ಕ್ಯಾಲ್ಕುಲೇಟ್ ಮಾಡಿ ಮತ್ತೊಂದು ಶೆಡ್ಯೂಲನ್ನು ರೀಶೆಡ್ಯೂಲಿಂಗ್ ಮಾಡ್ತಾರೆ. ಸೊ ಅದು ಇವಾಗ ಈ ತಿಂಗಳ 21ನೇ ತಾರೀಕಿನ ಒಳಗಡೆ ಆಗತ್ತೆ. ಓಕೆನಾ. ಸೊ ಇವರು ಟ್ರಾನ್ಸ್ಫರ್ ಲೆಟ್ರ್ ಎಲ್ಲ ಆದಮೇಲೆ ನಿಮಗೆ ಸೆಕೆಂಡ್ ಶೆಡ್ಯೂಲನ್ನು ಬಿಡ್ತಾರೆ. ಅದು ಆಗಸ್ಟ್ನಲ್ಲಿನೇ ಬಿಡ್ಬೋದು ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಯಾರೆಲ್ಲ ಸೆಲೆಕ್ಟ್ ಆಗಿಲ್ಲ ಅನ್ಕೋತೀರಾ ಸೊ ನೀವೆಲ್ಲರೂ ಕೂಡ 98-99% ಇದ್ದರೆ ನೆಕ್ಸ್ಟ್ ಶೆಡ್ಯೂಲ್ನಲ್ಲಿ ಸೆಲೆಕ್ಟ್ ಆಗೇ ಆಗ್ತೀರಾ. ಸೊ ಹಾಗಾಗಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ನೋಡಿ, ಎಷ್ಟೋ ಜನ ಸೆಲೆಕ್ಟ್ ಆದವರು ಕೂಡ ರಿಜೆಕ್ಟ್ ಆಗಿದ್ದಾರೆ ಕೇವಲ ಡಾಕ್ಯುಮೆಂಟ್ಗಳಿಗೋಸ್ಕರ. ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ, ನಿಮ್ಮ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಹಾಗೆಯೇ ನಿಮ್ಮ ಒಂದು ಡ್ರೀಮ್ ಜಾಬ್ GDSನಲ್ಲಿ ಇದ್ದರೆ ನೀವು ಕೂಡ ಅಲ್ಲಿ ಸೆಲೆಕ್ಟ್ ಆಗ್ಬೋದು. ಮತ್ತೆ ನಿಮಗೆ ಇದರಲ್ಲಿ ಏನೇ ಡೌಟ್ ಇದ್ರೂ ಕೂಡ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಟ್ರಾನ್ಸ್ಫರ್ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಟ್ರಾನ್ಸ್ಫರ್ ನೋಟಿಫಿಕೇಶನ್ ನಲ್ಲಿ ಇವಾಗ ಯಾರಾದರೂ ಬೇರೆ ಬೇರೆ ಪ್ರದೇಶಗಳಿಗೆ ನಾನು ಟ್ರಾನ್ಸ್ಫರ್ ತಗೊಳ್ಬೇಕು ಅನ್ನೋರಿಗೆ ಲಾಸ್ಟ್ ಡೇಟ್ ಅನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ, July 7 ಡೇಟ್ ಅನ್ನ. ಸೊ ಹಾಗಿದ್ರೆ ಆ ಒಂದು ಪ್ರೊಸೆಸ್ ಇವಾಗ July 7 ವರೆಗೂ ಕೂಡ ನಡೆಯುತ್ತೆ. July 7 ಆದ ನಂತರ ನಿಮ್ಮ ಒಂದು ನ್ಯೂ ವೇಕೆನ್ಸಿ ರಿಕ್ರೂಟ್ಮೆಂಟ್ ಜುಲೈನಲ್ಲಿನೇ ಶೆಡ್ಯೂಲ್ ಆಗ್ಬೋದು, ಇಲ್ಲ ಆಗಸ್ಟ್ನಲ್ಲಿಯೂ ಕೂಡ ಶೆಡ್ಯೂಲ್ ಆಗ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿನೇ ಎಷ್ಟು ಜನ ಟ್ರಾನ್ಸ್ಫರ್ ಅನ್ನ ತೆಗೆದುಕೊಂಡಿದ್ದಾರೆ, ಎಷ್ಟು ಪೋಸ್ಟ್ಗಳು ಖಾಲಿ ಇವೆ, ಇದನ್ನೆಲ್ಲ ಒಂದು ಕ್ಯಾಲ್ಕುಲೇಟ್ ಮಾಡಿ GDSನವರು ಇದೇ ಒಂದು ವರ್ಷದಲ್ಲಿ ಮತ್ತೊಂದು ರಿಕ್ರೂಟ್ಮೆಂಟ್ ಶೆಡ್ಯೂಲ್ ಅನ್ನ ಇವಾಗ ಬಿಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಯಾರು ಕೂಡ ವಿಚಾರ ಮಾಡಲಿಕ್ಕೆ ಹೋಗಬೇಡಿ. ಈ ಒಂದು ಶೆಡ್ಯೂಲ್ ನಲ್ಲಿ ಯಾರು ಸೆಲೆಕ್ಟ್ ಆಗಿಲ್ಲ ಮುಂದಿನ ಶೆಡ್ಯೂಲ್ ನಲ್ಲಿ ಸೆಲೆಕ್ಟ್ ಆಗ್ಬೋದು. ನಿಮ್ಮ ಪರ್ಸೆಂಟೇಜ್ 99 ಮೇಲೆ ಇದ್ರೆ ನೀವು ಕೂಡ ಸೆಲೆಕ್ಟ್ ಆಗ್ಬೋದು ಫ್ರೆಂಡ್ಸ್. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ಈ GDSನ ರಿಕ್ರೂಟ್ಮೆಂಟ್ ಅನ್ನೋದು ಯಾವುದೇ ಪರೀಕ್ಷೆ ಇರೋದಿಲ್ಲ, ಹಾಗೆ 10th ಮೆರಿಟ್ ಬೇಸ್ ಮೇಲೆನೆ ನಡೆಯುತ್ತೆ. ತುಂಬಾ ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ, 10th ಮೆರಿಟ್ ಬೇಸ್ ಮೇಲೆನೆ ನಡೆಯುತ್ತಾ ಅಥವಾ 12th ಬೇಸ್ ಮೇಲೂ ಕೂಡ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರಾ ಅಂತ ಹೇಳಿ. ಸೊ GDSಗೆ ಯಾವುದೇ ತರದ ಎಕ್ಸಾಮ್ ಇಲ್ಲ, ಹಾಗೇನೆ 12th ಮೆರಿಟ್ ಮೇಲೆ ನಿಮಗೆ ಯಾವುದೇ ರೀತಿಯ ಅಲ್ಲಿ ಪ್ರೊಸೆಸ್ ನಡೆಯೋಲ್ಲ ಫ್ರೆಂಡ್ಸ್. ಇದು ಕೇವಲ 10th ಮೆರಿಟ್ ಮೇಲೆನೆ ಪ್ರೊಸೆಸ್ ನಡೆಯುವಂಥದ್ದು. ಸೊ 10th ನಲ್ಲಿ ನೀವು 99% ತಗೊಂಡಿದ್ರಿ ಅಥವಾ 98% ತಗೊಂಡಿದ್ರು ಕೂಡ ನೀವು ಕೂಡ ಸೆಲೆಕ್ಟ್ ಆಗ್ಬೋದು ಫ್ರೆಂಡ್ಸ್. ಹಾಗಾಗಿ ಈ ಶೆಡ್ಯೂಲ್ ನಲ್ಲಿ ಯಾರು ಸೆಲೆಕ್ಟ್ ಆಗಿಲ್ಲ ಪ್ಲೀಸ್ ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಶೆಡ್ಯೂಲ್ ನಲ್ಲಿ ಮತ್ತೆ ಅಪ್ಲೈ ಮಾಡಿ, ಅಲ್ಲಿ ಒಂದು ವೇಳೆ ನೀವು ಸೆಲೆಕ್ಟ್ ಆದ್ರೂ ಆಗ್ಬೋದು. GDSನ ನ್ಯೂ ವೇಕೆನ್ಸಿ ಅಪ್ಡೇಟ್ ಬಂದ್ರೆ ನಾನು ಇದೇ ಒಂದು ಚಾನೆಲ್ ನಲ್ಲಿ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಒಂದು ವಿಡಿಯೋ ನಿಮ್ಗೆ ಹೇಗೆ ಅನ್ಸಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಮುಂದೆ ಸಿಗೋಣ, ಅಲ್ಲಿವರೆಗೂ ಬಾಯ್.